ಗುಪ್ತ ಸಾಮ್ರಾಜ್ಯ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್-ಲೈನರ್ಸ್. ಸ್ಥಾಪನೆ ಮತ್ತು ಪ್ರಮುಖ ರಾಜರು. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ. ಗುಪ್ತ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿ ಪಾಟಲಿಪುತ್ರ. ಶ್ರೀಗುಪ್ತನ ನಂತರ ಘಟೋತ್ಕಚನು ಆಳಿದನು. ಗುಪ್ತ ಸಾಮ್ರಾಜ್ಯವನ್ನು ನಿಜವಾದ ಅರ್ಥದಲ್ಲಿ ಬಲಿಷ್ಠನಾಗಿದ್ದ ರಾಜ ಚಂದ್ರಗುಪ್ತ ಪ್ರಥಮ. ಒಂದನೇ ಚಂದ್ರಗುಪ್ತ. ಒಂದನೇ ಚಂದ್ರಗುಪ್ತನು ಕ್ರಿಸ್ತಶಕ 319 320 ಸುಮಾರಿಗೆ ಗುಪ್ತ ಯುಗವನ್ನು ಆರಂಭಿಸಿದನು. ಗುಪ್ತ ಶಕ ಅಥವಾ ಗುಪ್ತ ಯುಗದ ಆರಂಭ ಕ್ರಿಸ್ತಶಕ 319 20. ಚಂದ್ರಗುಪ್ತ ಪ್ರಥಮನು ಕುಮಾರದೇವಿಯನ್ನು ವಿವಾಹವಾದನು. ಕುಮಾರದೇವಿ ಲಿಚ್ಛವಿ ವಂಶಕ್ಕೆ ಸೇರಿದವಳು. ಚಂದ್ರಗುಪ್ತ ಪ್ರಥಮನು ನಂತರ ಸಮುದ್ರಗುಪ್ತನು ಸಿಂಹಾಸನಕ್ಕೆರಿದನು. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕರೀತಿದ್ರು. ಸಮುದ್ರಗುಪ್ತನು ಗುಪ್ತ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ವಿಜಯಶಾಲಿ ರಾಜರಲ್ಲಿ ಒಬ್ಬನು. ಇತಿಹಾಸಕಾರ ವಿನ್ಸೆಂಟ್ ಸ್ಮಿತ್ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದನು. ಸಮುದ್ರಗುಪ್ತನ ವಿಜಯಗಳ ಪ್ರಮುಖ ಮೂಲ ಅಲಹಾಬಾದ್ ಸ್ತಂಭಶಾಸನ. ಅಲಹಾಬಾದ್ ಸ್ತಂಭಶಾಸನ ಹರಿಶೇನ ರಚಿಸಿದನು. ಹರಿಶೇನನು ಸಮುದ್ರಗುಪ್ತನ ಆಸ್ಥಾನದ ಕವಿ ಮತ್ತು ಅಧಿಕಾರಿ. ಸಮುದ್ರಗುಪ್ತನು ಅಶ್ವಮೇಧ ಯಜ್ಞವನ್ನು ನೆರವೇರಿಸಿದನು. ಸಮುದ್ರಗುಪ್ತನು ವೀಣೆ ನುಡಿಸುತ್ತಿರುವ ನಾಣ್ಯಗಳಲ್ಲಿ ಚಿತ್ರೀಕರಿಸಲ್ಪಟ್ಟಿದ್ದಾನೆ. ಇದರಿಂದ ಸಮುದ್ರಗುಪ್ತನು ಕಲೆ ಮತ್ತು ಸಂಗೀತದ ಪೋಷಕನಾಗಿದ್ದನೆಂದು ತಿಳಿಯುತ್ತದೆ. ಸಮುದ್ರಗುಪ್ತನು ದಕ್ಷಿಣ ಭಾರತದ ಕೆಲವು ರಾಜ್ಯಗಳನ್ನು ಸೋಲಿಸಿ ನಂತರ ಅವರ ರಾಜರನ್ನು ಮತ್ತೆ ಆಳಲು ಅವಕಾಶ ನೀಡಿದನು. ಚಂದ್ರಗುಪ್ತ ದ್ವಿತೀಯ ವಿಕ್ರಮಾದಿತ್ಯ. ಎರಡನೇ ಚಂದ್ರಗುಪ್ತ. ಸಮುದ್ರಗುಪ್ತನ ನಂತರ ಚಂದ್ರಗುಪ್ತ ದ್ವಿತೀಯನು ಆಳಿದನು. ಚಂದ್ರಗುಪ್ತ ದ್ವಿತೀಯನ ಪ್ರಸಿದ್ಧ ಬಿರುದು ವಿಕ್ರಮಾದಿತ್ಯ. ಚಂದ್ರಗುಪ್ತ ದ್ವಿತೀಯನು ಶಕರನ್ನು ಸೋಲಿಸಿದನು. ಎರಡನೇ ಚಂದ್ರಗುಪ್ತ. ಶಕರ ವಿರುದ್ಧದ ವಿಜಯದಿಂದ ಅವನಿಗೆ ಶಕಾರಿ ಎಂಬ ಬಿರುದು ದೊರೆಯಿತು. ಚಂದ್ರಗುಪ್ತ ದ್ವಿತೀಯನ ಕಾಲದಲ್ಲಿ ಗುಪ್ತ ಸಾಮ್ರಾಜ್ಯವು ಅತ್ಯುತ್ತಮ ವೈಭವವನ್ನು ತಲುಪಿತು. ಚೀನಾದ ಪ್ರವಾಸಿ ಪಾಹಿಯಾನ್ ಚಂದ್ರಗುಪ್ತ ದ್ವಿತೀಯ ಕಾಲದಲ್ಲಿ ಭಾರತಕ್ಕೆ ಬಂದನು. ಪಾಹಿಯಾನ್ನ ಪ್ರವಾಸ ವಿವರಣೆ ಗುಪ್ತ ಕಾಲದ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದ ಪ್ರಮುಖ ಮೂಲ. ಚಂದ್ರಗುಪ್ತ ದ್ವಿತೀಯನ ಕಾಲದಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ವಾಸ್ತುಶಿಲ್ಪ ಅಭಿವೃದ್ಧಿಯಾಯಿತು. ನವರತ್ನಗಳು ಮತ್ತು ಸಾಹಿತ್ಯಗಳು. ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಸಂಬಂಧಿಸಿದ ಪ್ರಸಿದ್ಧ ನವರತ್ನಗಳ ಪರಂಪರೆ ಇದೆ. ನವರತ್ನಗಳಲ್ಲಿ ಪ್ರಸಿದ್ಧರಾದವರು ಕಾಳಿದಾಸ, ಅಮರಸಿಂಹ, ವರಾಹಮಿಹಿರ ಮುಂತಾದವರು. ಕಾಳಿದಾಸನು ಗುಪ್ತ ಯುಗದ ಪ್ರಸಿದ್ಧ ಸಂಸ್ಕೃತ ಕವಿ ಮತ್ತು ನಾಟಕಕಾರ. ಕಾಳಿದಾಸನ ಪ್ರಮುಖ ಕೃತಿಗಳು ಅಭಿಜ್ಞಾನ ಶಾಕುಂತಲ, ಮೇಘದೂತ, ರಘುವಂಶ ಮತ್ತು ಕುಮಾರ ಸಂಭವ. ಅಮರಸಿಂಹನ ಪ್ರಸಿದ್ಧ ಕೃತಿ ಅಮರಕೋಶ. ವಿಶಾಖದತ್ತನ ಪ್ರಸಿದ್ಧ ಕೃತಿ ಮುದ್ರಾ ರಾಕ್ಷಸ. ವಿಜ್ಞಾನ ಮತ್ತು ಗಣಿತ. ಆರ್ಯಭಟನು ಗುಪ್ತ ಯುಗದ ಪ್ರಸಿದ್ಧ ಗಣಿತಜ್ಞ ಮತ್ತು ಖಗೋಳಶಾಸ್ತ್ರಜ್ಞ. ಆರ್ಯಭಟನ ಪ್ರಮುಖ ಕೃತಿ ಆರ್ಯಭಟೀಯ. ಆರ್ಯಭಟನು ಭೂಮಿಯ ತನ್ನ ಅಕ್ಷದ ಸುತ್ತ ತಿರುಗುತ್ತದೆ ಎಂಬ ವಿಚಾರವನ್ನು ಪ್ರತಿಪಾದಿಸಿದನು. ವರಾಹಮಿಹಿರನು ಪ್ರಸಿದ್ಧ ಖಗೋಳಶಾಸ್ತ್ರಜ್ಞನು. ವರಾಹಮಿಹಿರನ ಪ್ರಮುಖ ಕೃತಿ ಬೃಹತ್ ಸಂಹಿತೆ. ಧನ್ವಂತರಿಯನ್ನು ಆಯುರ್ವೇದದೊಂದಿಗೆ ಸಂಬಂಧಿಸಿದ ಪ್ರಸಿದ್ಧ ವ್ಯಕ್ತಿಯಾಗಿ ಪರಂಪರೆಯಲ್ಲಿ ಉಲ್ಲೇಖಿಸಲಾಗುತ್ತದೆ. ಕಲೆ ಮತ್ತು ವಾಸ್ತುಶಿಲ್ಪ. ಗುಪ್ತ ಯುಗವನ್ನು ಭಾರತೀಯ ಕಲೆಯ ಶಾಸ್ತ್ರೀಯ ಯುಗ ಎಂದು ಪರಿಗಣಿಸಲಾಗುತ್ತದೆ. ಗುಪ್ತ ಕಾಲದಲ್ಲಿ ಹಿಂದೂ ದೇವಾಲಯ ವಾಸ್ತುಶಿಲ್ಪದ ಆರಂಭಿಕ ಬೆಳವಣಿಗೆ ಕಂಡುಬಂತು. ದೇವಗಢದ ದಶಾವತಾರ ದೇವಾಲಯ ಗುಪ್ತ ಯುಗದ ಪ್ರಮುಖ ದೇವಾಲಯಗಳಲ್ಲಿ ಒಂದು. ಉದಯಗಿರಿ ಗುಹೆಗಳು ಗುಪ್ತ ಕಾಲದ ಪ್ರಮುಖ ಶಿಲಾ ವಾಸ್ತುಶಿಲ್ಪದ ಉದಾಹರಣೆ. ಗುಪ್ತ ಕಾಲದ ಸಾರನಾಥ್ ಮತ್ತು ಮಥುರಾ ಶಿಲ್ಪಶೈಲಿಗಳು ಪ್ರಸಿದ್ಧವಾಗಿವೆ. ಅಜಂತಾ ಗುಹೆಗಳ ಕೆಲವು ಪ್ರಮುಖ ಚಿತ್ರಕಲಾ ಬೆಳವಣಿಗೆಗಳು ಗುಪ್ತ ಯುಗದ ಸಮಕಾಲೀನ ಅವಧಿಗೆ ಸೇರಿವೆ. ಆರ್ಥಿಕತೆ ಮತ್ತು ನಾಣ್ಯಗಳು. ಗುಪ್ತರು ಚಿನ್ನದ ನಾಣ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೊರಡಿಸಿದರು. ಗುಪ್ತರ ಚಿನ್ನದ ನಾಣ್ಯಗಳು ಅವರ ಆರ್ಥಿಕ ಸಮೃದ್ಧಿಯ ಪ್ರಮುಖ ಸಾಕ್ಷ್ಯ. ಗುಪ್ತ ಯುಗದಲ್ಲಿ ಕೃಷಿ ಆರ್ಥಿಕತೆಯ ಪ್ರಮುಖ ಆಧಾರವಾಗಿತ್ತು. ವ್ಯಾಪಾರ ಮತ್ತು ಕರಕುಶಲ ವೃತ್ತಿಗಳು ಗುಪ್ತ ಆರ್ಥಿಕತೆಯಲ್ಲಿ ಪ್ರಮುಖವಾಗಿದ್ದವು. ಧರ್ಮ ಮತ್ತು ಸಮಾಜ. ಗುಪ್ತ ರಾಜರು ಸಾಮಾನ್ಯವಾಗಿ ಬ್ರಾಹ್ಮಣ ಧರ್ಮ, ಹಿಂದೂ ಧರ್ಮಕ್ಕೂ ಆಶ್ರಯ ನೀಡಿದರು. ವೈಷ್ಣವ ಧರ್ಮ ಗುಪ್ತರ ಕಾಲದಲ್ಲಿ ಪ್ರಮುಖ ಸ್ಥಾನ ಪಡೆದಿತ್ತು. ಗುಪ್ತರ ರಾಜರು ಇತರ ಧರ್ಮಗಳಿಗೂ ಸಾಮಾನ್ಯವಾಗಿ ಸಹಿಷ್ಣುತೆ ತೋರಿದರು. ಬೌದ್ಧ ಮತ್ತು ಜೈನ ಧರ್ಮಗಳು ಕೂಡ ಗುಪ್ತ ಯುಗದಲ್ಲಿ ಮುಂದುವರೆದವು. ಗುಪ್ತ ಯುಗದಲ್ಲಿ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹ ದೊರೆಯಿತು. ಆಡಳಿತ.
ಗುಪ್ತರ ಆಡಳಿತವು ಮೌರ್ಯರಿಗಿಂತ ಹೆಚ್ಚು ವಿಕೇಂದ್ರೀಕೃತ ಸ್ವರೂಪ ಹೊಂದಿತ್ತು. ಸಾಮ್ರಾಜ್ಯವನ್ನು ವಿವಿಧ ಭುಕ್ತಿ, ವಿಷಯ ಮುಂತಾದ ಆಡಳಿತ ಘಟಕಗಳಾಗಿ ವಿಂಗಡಿಸಲಾಗಿತ್ತು. ಗುಪ್ತ ಕಾಲದಲ್ಲಿ ಸಾಮಂತ ಪದ್ಧತಿಯ ಬೆಳವಣಿಗೆ ಹೆಚ್ಚಾಯಿತು. ಭೂದಾನ ಪದ್ಧತಿ ಗುಪ್ತ ಯುಗದಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂದಿತು. ಗುಪ್ತ ಸಾಮ್ರಾಜ್ಯದ ಅವನತಿ. ಗುಪ್ತ ಸಾಮ್ರಾಜ್ಯದ ಅವನತಿಗೆ ದುರ್ಬಲ ಉತ್ತರಾಧಿಕಾರಿಗಳು ಪ್ರಮುಖ ಕಾರಣ. ಹೂಣರ ಆಕ್ರಮಣಗಳು ಗುಪ್ತ ಸಾಮ್ರಾಜ್ಯದ ಕುಸಿತಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದು. ಸ್ಕಂದಗುಪ್ತನು ಹೂಣರ ವಿರುದ್ಧ ಹೋರಾಡಿದ ಪ್ರಮುಖ ಗುಪ್ತ ದೊರೆ. ಸ್ಕಂದಗುಪ್ತನ ನಂತರ ಗುಪ್ತ ಸಾಮ್ರಾಜ್ಯದ ರಾಜಕೀಯ ಶಕ್ತಿ ಕ್ರಮೇಣ ಕುಸಿಯಿತು. ಕ್ರಿಸ್ತಶಕ 6ನೇ ಶತಮಾನದ ವೇಳೆಗೆ ಗುಪ್ತ ಸಾಮ್ರಾಜ್ಯದ ಪ್ರಭಾವ ಬಹಳಷ್ಟು ಕುಗ್ಗಿತು. ಸ್ಥಾಪಕ ಶ್ರೀಗುಪ್ತ. ಬಲಿಷ್ಠಗೊಳಿಸಿದವನು 1ನೇ ಚಂದ್ರಗುಪ್ತ. ಗುಪ್ತ ಯುಗ ಕ್ರಿಸ್ತಶಕ 319 320. ಚಂದ್ರಗುಪ್ತ 1 ಕುಮಾರದೇವಿ ಲಚ್ಚೇವಿ ಅವರು. ಸಮುದ್ರಗುಪ್ತ ಭಾರತದ ನೆಪೋಲಿಯನ್. ಅಲಹಾಬಾದ್ ಸಮಶಾಸನ ಹರಿಶೇನ. ಸಮುದ್ರಗುಪ್ತ ಅಶ್ವಮೇಧ ಪ್ಲಸ್ ವೀಣೆ. 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ. 2ನೇ ಚಂದ್ರಗುಪ್ತ ಶಕರ ಸೋಲು. ಪಾಹಿಯಾನ್. 2ನೇ ಚಂದ್ರಗುಪ್ತನ ಕಾಲ. ಕಾಳಿದಾಸ ಅಭಿಜ್ಞಾನ ಶಾಕುಂತಲ. ಆರ್ಯಭಟ ಆರ್ಯಭಟೀಯ. ವರಾಹಮಿಹಿರ ಬೃಹತ್ ಸಂಹಿತೆ. ಅಮರಸಿಂಹ ಅಮರಕೋಶ. ಗುಪ್ತ ಯುಗ ಭಾರತೀಯ ಕಲೆಯ ಶಾಸ್ತ್ರೀಯ ಯುಗ. ದೇವಗಢ ದಶಾವತಾರ ದೇವಾಲಯ. ಸ್ಕಂದಗುಪ್ತ ಹೂಣರ ವಿರುದ್ಧ ಹೋರಾಟ. ಅವನತಿ 6ನೇ ಶತಮಾನದ ವೇಳೆಗೆ.